ಇವತ್ತೇ ಫಸ್ಟ್ ಸನ್ ನೋಡ್ತಾ ಇರೋದು. ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ ಜಿಮ್ಮಿಗೆ ಬರೋದು. ಜಿಮ್ಮಿಗೆ ಒಂದ್ಸರಿ ಬಂದು ವರ್ಕೌಟ್ ಆಗೋಗ್ಬಿಡುತ್ತೆ. ಅಂದರೆ ಜಿಮ್ಮಿಗೆ ಬರೋದಿದೆ ನೋಡಿ, ಫಿಟ್ನೆಸ್ ನಮ್ಮ ಜಿಮ್ ಹೆಸರು. ಕ್ರೇಜಿ ಆಗಿಲ್ವಾ ಕಲರು ಕಾರ್ದು ಇರೋದ್ರಿಂದ ಜಿಮ್ ತೋರ್ಸೋಕ್ಕಾಗಲಿಲ್ಲ. ನೋಡಿ ಇದೆ ಜಿಮ್ಮು, ಇದೆಲ್ಲ ಫುಲ್ ಜಿಮ್ಮೆ. ಎಷ್ಟು 200 ಗ್ರಾಮ್ಸು, ಆಮೇಲೆ 100 ಗ್ರಾಮ್ಸ್ ರೈಸ್ ಜೊತೆ ಏನಾದರೂ ದಾಲು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಚಾನಲ್. ನೋಡಿ ಇವತ್ತು ಶನಿವಾರ. ಎಲ್ಲರಿಗೂ ಹಾಯ್, ಗುಡ್ ಮಾರ್ನಿಂಗ್. ಅದೇ ನೋಡಿ ನಾವಿರೋ ಹಾಮಿನ ರೈಲ್ವೆ ಸ್ಟೇಷನ್ನು. ಸೊ ಇದೆಲ್ಲ ತುಂಬ ಹಳೆ ಬಿಲ್ಡಿಂಗ್ ಇರುತ್ತೆ. 18s ಕಟ್ಟಿರ್ಬೋದು ಮೋಸ್ಟ್ಲಿ. ಇದೇ ಈ ಊರಿನ ಬಸ್ ಸ್ಟಾಪು. ಸೊ ನಾನು ಜಿಮ್ಗೆ ಹೋಗಬೇಕು ಅಂದರೆ, ಆಫೀಸ್ಗೆ ಹೋಗಬೇಕು ಅಂದರೆ ಎಲ್ಲದಕ್ಕೂ ಇಲ್ಲೇ ಬರಬೇಕು. ಬಸ್ ಸ್ಟೇಷನ್ ಇಲ್ಲಿ, ರೈಲ್ವೆ ಸ್ಟೇಷನ್ ಇಲ್ಲಿ. ಸೊ ನೋಡಿ ಇಲ್ಲೆಲ್ಲ ಬಸ್ಸು ಎಷ್ಟು ಗಂಟೆಗೆ ಬರುತ್ತೆ ಅಂತಲೂ ಹಾಕಿರ್ತಾರೆ. ಸೊ ನಾನು ಹೋಗ್ಬೇಕಾಗಿರೋದು ನಂಬರ್ 2 ಬಸ್ಸು. 8 ನಿಮಿಷ ಕಾಯಬೇಕು. ಹೆವಿ ಮಳೆ ಆಗಿದೆ. ಸೊ ಅಲ್ಲಿರೋ ಮನೆ, ಈ ಮನೆ ನಂದು. ಗಿನ್ಸ್ಬರ್ಗ್ಗೂ ಮತ್ತು ನಾರ್ತ್ಗೂ ಇದೆ ಡಿಫ್ರೆನ್ಸು. ನೋಡಿ ಅಲ್ಲಿ ಈ ಥರ ಇಷ್ಟಿಷ್ಟು ಅಂಗಡಿಗಳೆಲ್ಲ ಇರ್ತಾ ಇರಲಿಲ್ಲ. ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳೇ ಸುಮಾರಿದೆ. ಸೊ ಇಲ್ಲೇ ನಿಮ್ಗೆ ಗೊತ್ತಾಗೋಗುತ್ತೆ ನೀವು ಜರ್ಮನಿಯ ನಾರ್ತಲ್ಲಿದ್ದೀರಾ, ಸೌತಲ್ಲಿದ್ದೀರಾ ಅಂತ. ಬನ್ನಿ ಸುಮ್ಮನೆ ನಡ್ಕೊಂಡು ಹೋಗೋಣ ನೆಕ್ಸ್ಟ್ ಸ್ಟಾಪ್ವರೆಗೂ. ಯಾಕೆಂದರೆ ಇವತ್ತಿನ ಸ್ಟೆಪ್ಸ್ ಆದರೂ ಕಂಪ್ಲೀಟ್ ಆಗುತ್ತೆ. 10,000 ಸ್ಟೆಪ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆ 10,000 ಸ್ಟೆಪ್ಸ್ ಆದರೂ ಕಂಪ್ಲೀಟ್ ಮಾಡೋಣ. ಇಲ್ಲಿನ ಬಸ್ಗಳು ಹೇಗಿರುತ್ತೆ ನೋಡ್ತೀರಾ. ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ, ಆದರೆ ಆಲ್ಮೋಸ್ಟ್ ಸೇಮ್ ಥರ ಇರುತ್ತೆ. ಇದು ಸ್ಪ್ರಾಡಾ ಬ್ಯಾಂಕ್ ಅಂತ. ಇದು ಇಲ್ಲಿನ ರಾತ್ ಹೌಸ್. ಸೊ ನೀವು ಜರ್ಮನಿಗೆ ಬಂದರೆ ಸಿಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅಂದರೆ ನಿಮ್ಮ ಅಡ್ರೆಸ್ ಪ್ರೂಫ್ ಅದು. ಸೊ ಅದನ್ನು ಮಾಡ್ಸೋಕೆ ಇಲ್ಲೇ ಬರಬೇಕು ನೀವು. ನಾನು ಜರ್ಮನಿಗೆ ಓದೋಕ್ಕೆ ಬಂದಾಗಿಂದ ನನಗೆ ಯಾವತ್ತೂ ನಾನು ಒಬ್ಬನೇ ಅನಿಸಿರಲಿಲ್ಲ. ಆದರೆ ಇವಾಗ ಕೆಲ್ಸಕ್ಕೆ ಬಂದಾಗ ಒಬ್ಬನೇ ಆಗಿರೋದ್ರಿಂದ ತುಂಬ ಲೋನ್ಲಿನೆಸ್ ಫೀಲ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇದೊಂದು ಪಾಯಿಂಟಲ್ಲಿ ಎಲ್ಲ ಹುಡುಗರು ಫೇಸ್ ಮಾಡೋದು ಅನಿಸುತ್ತೆ ಇದನ್ನು. ಸೊ ಇದು ಒಂದು ಚಾಲೆಂಜ್ ಥರ ಆಗ್ತದೆ. ಅವತ್ತು ರಾತ್ರಿ ಆಗಿರೋದ್ರಿಂದ ನಾನು ಜಿಮ್ ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಇವತ್ತು ಮೋಸ್ಟ್ಲಿ ಸ್ಯಾಟರ್ಡೇ ಇರೋದ್ರಿಂದ ಜನನೂ ಕಮ್ಮಿ ಇರ್ತಾರೆ. ಆಮೇಲೆ ಫುಲ್ ಬೆಳಗ್ಗೆ ಬೇಗ ಹೋಗ್ತಾ ಇದ್ದೀನಿ. ಸೊ ಜಿಮ್ ತೋರಿಸ್ತೀನಿ ನಿಮಗೆ. ಮಕ್ಳಿಗೆ ಇವತ್ತೇ ಫಸ್ಟ್ ಸನ್ ನೋಡ್ತಾ ಇರೋದು. ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ ಜಿಮ್ಮಿಗೆ ಬರೋದು. ಜಿಮ್ಮಿಗೆ ಒಂದ್ಸರಿ ಬಂದಮೇಲೆ ಅದು ಹೆಂಗೋ ಒಂದಿನ ನಡ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ವರ್ಕೌಟ್ ಆಗೋಗ್ಬಿಡುತ್ತೆ. ಅಂದರೆ ಜಿಮ್ಮಿಗೆ ಬರೋದಿದೆ ನೋಡಿ, ಅದನ್ನು ಮಾಸ್ಟರ್ ಮಾಡಿಬಿಟ್ರೆ ಫಿಟ್ನೆಸ್ ನಮ್ಮ ಜಿಮ್ ಹೆಸರು. ಕ್ರೇಜಿ ಆಗಿಲ್ವಾ ಕಲರು ಕಾರ್ದು ಯಾವ ಮತ್ತಲ್ಲಿ ಈ ಥರ ಕಲರ್ ಮಾಡಿಸಿದ್ನೇನೋ ಬಸ್ಸು ಬಿಟ್ಟವನೇ ಇರೋದ್ರಿಂದ ಜಿಮ್ ತೋರ್ಸೋಕ್ಕಾಗಲಿಲ್ಲ. ನೋಡಿ ಇದೆ ಜಿಮ್ಮು, ಇದೆಲ್ಲ ಫುಲ್ ಜಿಮ್ಮೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಫುಲ್ಲು ಜಿಮ್ಮೇನೆ. ಆದರೆ ವರ್ಕೌಟ್ ಮಾಡೋದು ನಾವು ಸ್ವಲ್ಪನೇ. ನೋಡಿ ಇದೇ ಬ್ಯಾಂಡು. ಈ ಬ್ಯಾಂಡನ್ನ ಬಾಟಲ್ಗೆ ಹಾಕ್ಕೊಬಿಟ್ಟಿದ್ದೀನಿ. ಆದರೆ ಈ ಬ್ಯಾಂಡನ್ನ ಇಟ್ಟರೆ ಹೋಗ್ಬೋದು ಒಳಗಡೆ. ಇದೆ ಐನಿಗಾಂಗ್. ಫಸ್ಟು ಮೇಲ್ಗಡೆ ಹೋಗಬೇಕಾಗುತ್ತೆ. ಇಷ್ಟು ಟೈಮ್ ಈ ಥರ ಇರೋದು. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಎಲ್ಲರೂ ಬೆತ್ತಲೆ ಓಡಾಡೋರು ಇಲ್ಲಿಗೆ. ಹಂಗೆ ಇರೋದು. ನೋಡಿ 3 ಭಾಗ ಡಿಫ್ರೆನ್ಸು. ಇದು ಮೊದಲನೇ ರೂಮು, ಕ್ರಾಸ್ಫಿಟ್. ಇದೊಂಥರ ಕ್ರಾಸ್ಫಿಟ್ ರೂಮು. ವರ್ಕೌಟ್ ಮಾಡೋಕ್ಕೆ ಬರುವಾಗ ಈ ಥರದ್ದು ಒಂದು ಟವಲ್ ಅಂತೂ ಮ್ಯಾಂಡೇಟರಿ. ಇಲ್ಲಾಂದರೆ ಒಂಥರ ನೋಡ್ತಾ ಇರ್ತಾರೆ ನಿಮ್ಮನ್ನ. ಆಮೇಲೆ ಇದೇನಕ್ಕೋ ಗೊತ್ತಿಲ್ಲ ಕತ್ಲೆ ಮಾಡಿದ್ದಾರೆ. ಇದು ಫುಲ್ಲು ಸೈಕ್ಲಿಂಗ್ ಏರಿಯಾ. ಇದು ವೆಯ್ಟ್ ಲಿಫ್ಟಿಂಗ್ ಏರಿಯಾ. ನೋಡಿ ಜಿಮ್ಮನ್ನು ಮುಗಿಸ್ಕೊಂಡು ಬಂದೆ. ಆದರೆ ನಾನು ಜಿಮ್ ಆದಮೇಲೆ ಏನು ತಿಂತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಒಂದು 5 ನಿಮಿಷ ಇರಿ. ನೋಡಿ ನಾನು ತಿನ್ನೋ ಊಟ ಇದು. ಚಿಕನ್ ಬ್ರೆಸ್ಟು 200 ಗ್ರಾಮ್ಸು, ಆಮೇಲೆ 100 ಗ್ರಾಮ್ಸ್ ರೈಸ್ ಜೊತೆ ಏನಾದರೂ ದಾಲು, ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸು, ಮೊಟ್ಟೆ. ಸೊ ಇಷ್ಟನ್ನು ತಿಂದರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗಲ್ಲಿ 2 ಮೀಲ್ ತಿನ್ನೋದು. ಒಂದಿದು, ಇನ್ನೊಂದು ಯಾವತ್ತಾದ್ರೂ ದಿನ ತೋರಿಸ್ತೀನಿ. ಸೊ ಇದನ್ನು ತಿಂದು ನಾನು ಮುಗಿಸೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟ.